ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ನಮ್ಮ ದೈವಫಲ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಟಕ ರಾಶಿಯ ಮೇ ತಿಂಗಳ ರಾಶಿ ಭವಿಷ್ಯ ಅಂತಕ್ಕಂಥದ್ದು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಹಣಕಾಸಿನ ವಿಚಾರದಲ್ಲಿ ನೋಡುವಂಥದ್ದಾದರೆ ಈ ತಿಂಗಳು ಆದಾಯ ಸ್ಥಿರವಾಗಿರುತ್ತೆ, ಆದರೆ ಉಳಿತಾಯ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ. ನೀವು ಚಿನ್ನದ ಮೇಲೆ ಹೂಡಿಕೆ ಮಾಡಿಕೊಳ್ಳುವಂಥದ್ದು ಸೂಕ್ತವಾದ ಸಮಯ. ದಿಢೀರ್ ದುಡ್ಡು, ಆಕಸ್ಮಿಕ ಧನಲಾಭ ವಿಚಾರಕ್ಕೋಸ್ಕರ ಶೇರ್ ಮಾರ್ಕೆಟಲ್ಲಿ ಹೂಡಿಕೆಯನ್ನು ಮಾಡಿ ಹಣವನ್ನು ಕಳೆದುಕೊಳ್ಳಬೇಡಿ. ಕುಟುಂಬ ಸದಸ್ಯರ ಬೇಡಿಕೆಗಳಿಗಾಗಿ ಸಾಕಷ್ಟು ಹಣ ವ್ಯಯ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಅನಗತ್ಯ ಖರ್ಚುಗಳಿಗೆ ಸ್ವಲ್ಪ ಕಡಿವಾಣ ಹಾಕಿ. ಮತ್ತು ವೃತ್ತಿ ಮತ್ತು ಉದ್ಯೋಗ ವಿಚಾರದಲ್ಲಿ ನೋಡುವಂಥದ್ದಾದರೆ ಕಚೇರಿಯಲ್ಲಿ ತಮಗೆ ಜವಾಬ್ದಾರಿ ಅಂತಕ್ಕಂಥ ಹೆಚ್ಚಾಗ್ತದೆ. ನಿಮ್ಮ ಪ್ರಾಮಾಣಿಕ ತಕ್ಕಂತೆ ಪ್ರತಿಫಲ ಸಿಗ್ತದೆ. ನೀವು ನಿರೀಕ್ಷೆ ಮಾಡುವಂಥ ಸ್ಥಳಕ್ಕೆ ವರ್ಗಾವಣೆ ಅಂತಕ್ಕಂಥ ಕೂಡ ಆಗ್ತದೆ. ಇನ್ನು ವ್ಯವಹಾರದ ಬಗ್ಗೆ ನೋಡುವಂಥದ್ದಾದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂಥ ಸಮಯದಲ್ಲಿ ಸ್ವಲ್ಪ ಜಾಗರೂಕವಾಗಿರಬೇಕು. ಇನ್ನು ಯಾರೆಲ್ಲ ಹೋಟೆಲ್ ಮತ್ತು ಹೈನುಗಾರಿಕೆ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಈ ತಿಂಗಳು ಹೆಚ್ಚಿನ ಲಾಭ ಯೋಗ ಇದೆ. ತಮಗೆ ನೆನಪಿಡಿ, ಗ್ರಾಹಕರೊಂದಿಗೆ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ. ನಿಮ್ಮ ನಯವಾದ ಮಾತು ಹೊಸ ಆರ್ಡರ್ಗಳನ್ನು ತಂದುಕೊಡ್ತದೆ. ಪ್ರೀತಿ ಮತ್ತು ಕುಟುಂಬ ವಿಚಾರದಲ್ಲಿ ನೋಡುವಂಥದ್ದಾದರೆ ಮನೆಯಲ್ಲಿ ನೆಮ್ಮದಿಯಾದಂಥ ವಾತಾವರಣ ಇರ್ತದೆ. ತಾಯಿ ಕಡೆಯಿಂದ ವಿಶೇಷ ಸಹಕಾರ ಸಿಗ್ತದೆ. ಇನ್ನು ಪ್ರೀತಿ ವಿಚಾರದಲ್ಲಿ ನೋಡುವಂಥದ್ದಾದರೆ ಸಂಗಾತಿಯ ಭಾವನೆಗಳಿಗೆ ಸ್ವಲ್ಪ ಬೆಲೆ ಕೊಡಿ. ಸಣ್ಣ ವಿಷಯವನ್ನ ಸ್ವಲ್ಪ ದೊಡ್ಡದು ಮಾಡೋಕೆ ಹೋಗಬೇಡಿ. ನಿಮ್ಮ ಪಾರ್ಟ್ನರ್ ಜೊತೆ ತಿಂಗಳ ಕೊನೆಗೆ ಪ್ರವಾಸಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಪ್ರೇಮಿಗಳ ನಡುವೆ ಪರಸ್ಪರ ಪ್ರೀತಿ ಹೆಚ್ಚಾಗ್ತದೆ. ಮನೆಯವರ ಒಪ್ಪಿಗೆಯೊಂದಿಗೆ ವಿವಾಹದ ಮಾತುಕತೆ ನಡೆಸುವುದಕ್ಕೆ ಒಳ್ಳೆಯ ಸಮಯ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವುದಾದರೆ ಅತಿಯಾದ ಆಲೋಚನೆಯಿಂದ ಮಾನಸಿಕ ಒತ್ತಡ ಕಾಡ್ತದೆ. ನಿಮಗೇನಾದರೂ ಉಸಿರಾಟದಲ್ಲಿ ತೊಂದರೆ ಇದ್ದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ರಾತ್ರಿ ವೇಳೆ ಸಮತೋಲನದ ಆಹಾರನ ಸೇವನೆ ಮಾಡಿ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗ ನೋಡುವಂಥದ್ದಾದರೆ ಪ್ರತಿ ಸೋಮವಾರ ಶಿವನಿಗೆ ಹಾಲಿನಿಂದ ಅಭಿಷೇಕನ ಮಾಡಿ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ. ಅಗತ್ಯವಿರೋರಿಗೆ ಹಾಲು ಮತ್ತು ಅಕ್ಕಿಯನ್ನು ದಾನವನ್ನು ಮಾಡಿ. ನಿಮ್ಮ ಒಂದು ರಾಶಿಯ ಅದೃಷ್ಟ ಸಂಖ್ಯೆ 2 ಮತ್ತು 7. ನಿಮ್ಮ ಅದೃಷ್ಟದ ಬಣ್ಣ ಬಂದು ಬಿಳಿ ಮತ್ತು ಬೆಳ್ಳಿ ಬಣ್ಣ. ಒಟ್ಟಾರೆಯಾಗಿ ಕರ್ಕಾಟ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಜಾಗೃತವಾಗಿದ್ದರೆ ಉಳಿದಂತ ಜೀವನ ಸುಗಮವಾಗಿ ಸಾಗ್ತದೆ. ಇದಾಗಿತ್ತು ಕಟಕ ರಾಶಿಯವರ ಮೇ ತಿಂಗಳ ರಾಶಿ ಭವಿಷ್ಯ. ನಿಮ್ಮದು ಕೂಡ ಕಟಕ ರಾಶಿ ಆಗಿದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಸಹಿತ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಕೆಳಕಂಡ ನಂಬರ್ಗೆ ಕರೆಯನ್ನ ಮಾಡಿ. ಧನ್ಯವಾದಗಳು.